ತಮಿಳುನಾಡು ಸರ್ಕಾರ ಕಾವೇರಿ ನೀರು ಬಿಡಬೇಕಂತ ಮೊನ್ನೆ ಒಂದು ಆದೇಶ ಆಗಿದೆ, ಅದಕ್ಕೆ ತಮ್ಮ ಅಭಿಪ್ರಾಯ ಏನು? ಏನಿಲ್ಲ, ನಿನ್ನೆ ಕಾವೇರಿ ನಿರ್ವಹಣಾ ಮಂಡಳಿಯವರು ನಿನ್ನೆ ದಿನ ಒಂದು ಆದೇಶ ಮಾಡಿರ್ತಾರೆ. ಪ್ರತಿದಿನ ಕಾವೇರಿ ನದಿಯಿಂದ 3,500 ಕ್ಯೂಸೆಕ್ ನೀರು ಬಿಡಬೇಕಂತ. ನಮಗೆ ಕುಡಿಯೋಕೆ ನೀರಿಲ್ಲ, ಅವ್ರಿಗೆ ಎಲ್ಲಿಂದ ಬಿಡೋದು ನಾವು? ರಾಜ್ಯದಲ್ಲಿ ಬರಗಾಲ ಬೇರೆ, ಇವರು 2ನೇ ಬೆಳೆ ಮಾಡೋಕ್ಕೆ ನಮ್ಮ ಕರ್ನಾಟಕದಿಂದ ನೀರು ತಗೊಂಡು ಹೋಗ್ತಾ ಇದ್ದಾರೆ. ನಮಗೆ ಬೇಕಾಗಿರೋದು ಕುಡಿಯೋಕೆ ನೀರು ಬೇಕಾಗಿದೆ. ಇಲ್ಲಿ ಕುಡಿಯೋಕ್ಕೆ 25% ಅಷ್ಟೇ ನೀರಿರೋದು. ಅಲ್ಲಿ ಯಾವುದೇ ಕಾರಣಕ್ಕೂ ಕರ್ನಾಟಕದಿಂದ ಒಂದು ಹನಿ ನೀರನ್ನು ಕೂಡ ನಾವು ಬಿಡಲ್ಲ. ಇದು ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದೆ ಒಂದು ದಿನ ಕರ್ನಾಟಕದಲ್ಲಿ ಕ್ರಾಂತಿ ಆಗುತ್ತೆ, ಕರ್ನಾಟಕ ಬಂದ್ ಕರೆ ಕೊಡ್ತೀವಿ. ಇವತ್ತು ನಾಳೆ ಎಲ್ಲ ಕನ್ನಡಪರ ಸಂಘಟನೆಯವರು ವಾಟಾಳ್ ನಾಗರಾಜ್ ನಾಯಕತ್ವದಲ್ಲಿ ಸಭೆಯನ್ನು ಕರೀತಾ ಇದ್ದಾರೆ. ಇವತ್ತು ನಾಳೆ ಆ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಅಂತ ನೋಡಿ ನಾಳೆ ನಿಮ್ಗೆ ಹೇಳ್ತೀನಿ. ಈ CM ಅವರು ಕೂಡ ಅದ್ರ ಬಗ್ಗೆ ಈಗ ದಿಲ್ಲಿಯಲ್ಲಿ ಮೀಟಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಕದ್ದು ಮುಚ್ಚಿ ನೀರು ಬಿಡೋ ಪ್ರಯತ್ನ ಆಗಬಾರ್ದು. ಹಂಗೇನಾದ್ರು ಆದ್ರೆ ಕರ್ನಾಟಕದಲ್ಲಿ ಕ್ರಾಂತಿ ಆಗತ್ತಂತ ಈ ಮೂಲಕ ನಮ್ಗೆ ತಿಳಿಸ್ತಾ ಇದ್ದೀವಿ. ರಾಜ್ಯಾಧ್ಯಕ್ಷರು ಹೇಳ್ದಂಗೆ, ಕರ್ವೆ ರಾಜ್ಯಾಧ್ಯಕ್ಷರು ಹೇಳ್ದಂಗೆ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಇವತ್ತು ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೀವಾ ಅಥವಾ ಇಲ್ವಾ ಅಂತ ನಮಗೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ತಮ್ಮ ಹೆಸರು ಸರ್? ರಾಕೇಶ್ ಅವಳೆ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾಧ್ಯಕ್ಷರಾಗ.